यो नमः हरिः ओम। ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಮ್ ರೀಸನ್ಸ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಿವಾಗ ಸೆಕೆ ಆಗಿರೋದ್ರಿಂದ ನಿಂಬೆ ಹುಳಿ ಜ್ಯೂಸು ಇಲ್ಲಾಂದರೆ ಫ್ರೂಟ್ಸು ಹೇಳಿದ್ನಲ್ಲ, ಜಾಸ್ತಿ ಅದನ್ನೇ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ನಾನು ಎಮರ್ಜೆನ್ಸಿಗೆ ನನಗೆ ಸಕ್ಕರೆ ಕರಗೋದಿಲ್ಲ ಅಂತ ಆದರೆ ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ ಮಿಕ್ಸಿ ಜಾರಿಗೆ ಸಕ್ಕರೆ ಹಾಗೆ ನಿಂಬೆ ಹುಳಿನ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು, ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ತೀನಿ. ಇಲ್ಲ ಅಂತ ಅಂದರೆ ವಾರ್ಮ್ ಆಗಿ ಕುಡಿತೀನಿ ಅನ್ನೋರು ಹೊರಗಡೆ ಇಟ್ಕೋಬಹುದು. ಸೊ ಇದು ಇನ್ಸ್ಟಂಟ್ ಆಗಿ ನಮಗೆ ಸಕ್ಕರೆ ಕರಗಿಸ್ಬೇಕು ಅನ್ನೋ ಒಂದು ಇದು ಇರೋದಿಲ್ಲ. ನನ್ನ ಹತ್ರ ಜ್ಯೂಸ್ ಜಾರ್ ಇದೆ, ಬಟ್ ಅದನ್ನ ನನಗೆ ತೆಗಿಯೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾರ್ಮಲ್ ಜಾರಲ್ಲೇನೆ ಮಿಕ್ಸಿ ಮಾಡಿಕೊಂಡೆ. ಹಾಗೆ ನಾನಿಲ್ಲಿ ನಿಂಬೆ ಹುಳಿ ಹಿಂಡ್ಕೊಂಡಾದ್ಮೇಲೆ ಈ ನಿಂಬೆ ಹುಳಿ ಸಿಪ್ಪೆ ಇರುತ್ತಲ್ಲ, ಸೊ ಅದನ್ನ ಚೆಲ್ದೇನೆ ಸೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಉಪ್ಪಲ್ಲಿ ಹಾಕಿಟ್ಕೊಂಡು ಸ್ವಲ್ಪ ದಿನ ಬಿಟ್ಟು ಅದನ್ನ ಇನ್ನೂ ಒಣಗಿಸ್ಕೊಂಡು ಇಟ್ಕೋತೀನಿ. ಹಾಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಜರ್ನಿಗೆ ಹೋಗುವಾಗೆಲ್ಲ. ಹಾಗೆ ಇಲ್ಲಿ ಮಗಳಿಗೆ ನಾನು ಹೇರ್ ಕಟ್ ಮಾಡೋಣ ಅಂತ ಹೇಳಿ, ಸೊ ಫ್ರಂಟ್ ಅಲ್ಲಿ ತುಂಬಾ ಬಂದಿತ್ತು ಅವಳಿಗೆ ಕಣ್ಣಿಗೆ. ತುಂಬಾ ಹಠ ಮಾಡ್ತಾ ಇದ್ದೆ, ನಾನು ಕೂದಲು ಕಟ್ ಮಾಡ್ಬೇಡ, ನನಗೂ ಕೂದಲು ಬೇಕು ಅಂತ ಹೇಳಿ. ಬಟ್ ನಾನು ಬಿಡ್ಲಿಲ್ಲ, ಯಾಕಂತಂದ್ರೆ ಕಣ್ಣಿಗೆ ತುಂಬಾ ಬರ್ತಾ ಇತ್ತು. ಸೊ ಹಂಗಾಗಿ ಸ್ವಲ್ಪ ಕಟ್ ಮಾಡ್ತೀನಿ ಬಾ ಅಂತ ಹೇಳಿ ಕಟ್ ಮಾಡಿದೆ. ಸೊ ಅವಳು ವಿಡಿಯೋಸ್ ಮಾಡೋಕ್ಕೆ ಬಿಡಲಿಲ್ಲ ನನಗೆ. ನಾನು ಕಟ್ ಮಾಡೋದು ಬೇಡ ಅಂತ ತುಂಬ ರಂಪ ಮಾಡಿದ್ಲು. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಎಮರ್ಜೆನ್ಸಿಗೆ ನನಗೆ ಮೆಣಸು ಬೇಕು ಅಂತಂದರೆ ತೋಟಕ್ಕೆ ಹೋಗಿ ಈ ಥರ ಗಾಂಧಾರಿ ಮೆಣಸನ್ನು ತೊಗೊಂಬರ್ತೀನಿ. ತುಂಬ ಇದೆ ಗಾಂಧಾರಿ ಮೆಣಸು. ಸೊ ಇದು ಮುಗಿಲ್ ಮೆಣಸು ಅಂತಾನೆ ಹೇಳ್ತಾರೆ, ಯಾಕಂತಂದ್ರೆ ಇದನ್ನ ತಿಂದ್ರೆ ಮುಗ್ಲನ್ನ ನೋಡಬೇಕು. ಸೊ ಅಷ್ಟೊಂದು ಖಾರ ಇರುತ್ತೆ. ನಾರ್ಮಲ್ ಮೆಣಸಿಗಿಂತ ಈ ಗಾಂಧಾರಿ ಮೆಣಸು ತುಂಬಾನೇ ಖಾರ. ಇದನ್ನ ಏನಾದರೂ ತಂಬುಳಿ ಮಾಡದಿದ್ರೆ ಹಾಗೆ ಬೇರೆ ಯಾವ್ದಕ್ಕಾದ್ರು ಮಿಕ್ಸಿ ಮಾಡೋ ಹಾಗಿದ್ರೆ ಅದಕ್ಕೆಲ್ಲ ಹಾಕೋಬಹುದು. ಇದು ಹೊಟ್ಟೆ ಉರಿಯೋದಿಲ್ಲ, ಖಾರ ಆಗುತ್ತೆ ಮಾತ್ರ ಹೊಟ್ಟೆ ಉರಿಯೋದಿಲ್ಲ. ಈ ನಾರ್ಮಲ್ ಮೆಣಸಿಗಿಂತ ಈ ಮೆಣಸು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ತಗೊಂಬಂದೆ. ಹಾಗೆ ಮಕ್ಕಳನ್ನ ಸ್ಕೂಲಿಂದ ಬರುವಾಗ ಅಲ್ಲಿಂದ ಕರ್ಕೊಂಡು ಬಂದು ಹಾಗೆ ಅವರಿಗೆ ಜ್ಯೂಸನ್ನು ಕೊಟ್ಟೆ. ಗಂಗಾ ಪೂಜೆ ಅಂತ ಇತ್ತು ಅವ್ರ ಸ್ಕೂಲಲ್ಲಿ. ಸೊ ಹಾಗಾಗಿ ಅವಳಿಗೆ ಡ್ಯಾನ್ಸ್ ಇತ್ತು. ಡ್ಯಾನ್ಸಿಗೆ ಅಂತ ಡ್ರೆಸ್ ಕೊಟ್ಟಿದ್ರು, ಬಾಡಿಗೆ ಡ್ರೆಸ್ನ. ಆ ಡ್ರೆಸ್ಸಿನ ಪಜಿತಿ ನೋಡಿದ್ರೆ ಇನ್ನು ಅದೊಂದು ಟೆನ್ಷನ್. ಮತ್ತೆ ತೊಳಿಬೇಕು, ಮತ್ತೆ ಅದನ್ನೇನಾದ್ರೂ ಇದ್ರೆ ಸ್ಟಿಚ್ ಮಾಡಬೇಕು. ಸೊ ಗಂಟೆಲ್ಲ ಬಿದ್ದಿತ್ತು. ಸೊ ಅದನ್ನೆಲ್ಲ ಬಿಚ್ಚಿ ಗಂಟು ಸರಿ ಸ್ಟಿಚ್ ಮಾಡಿ, ಸೊ ಅದನ್ನ ಬಟ್ಟೆ ತೊಳೆದು ಕ್ಲೀನ್ ಮಾಡಿಟ್ಟೆ. ಮತ್ತೆ ಅವಳಿಗೊಂದು ಹಾಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಇತ್ತು. ಸೊ ಹಾಗಾಗಿ ಅದನ್ನ ಸ್ಕರ್ಟ್ ಅನ್ನು ಮಾತ್ರ ಹಾಕಿ ತೋರಿಸ್ದೆ ಹೀಗಾಗತ್ತೆ ಅಂತ ಹೇಳಿ. ಬಟ್ ಇದು ಕಟ್ಟಗ ಆಗ್ತಾ ಇರಲಿಲ್ಲ, ಬಳ್ಳಿ ಎಲ್ಲ ತುಂಡಾಗಿತ್ತು ಅಂತ ಹೇಳಿ. ಸೊ ಅದನ್ನ ನಾನು ತೊಳೆದಾದ್ಮೇಲೆ ಸ್ಟಿಚ್ ಹಾಕಿದೆ. ಮತ್ತೆ ಇನ್ನು ಮಕ್ಕಳಿಗೆ ಎಮರ್ಜೆನ್ಸಿ ಒಬ್ಬೊಬ್ಬರ ಮನೆಯಲ್ಲಿ ಸ್ಟಿಚಿಂಗ್ ಮಷಿನ್ ಇರೋದಿಲ್ಲ, ಹಾಗೆ ಏನಾದ್ರೂ ಇದಿರುತ್ತೆ, ಎಮರ್ಜೆನ್ಸಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಕೈಲಿ ಸಿಕ್ಕಿರುವಾಗ ಯಾವ್ದಾದ್ರು ಈ ತರ ಬಾಡಿಗೆ ಡ್ರೆಸ್ ಆಗಿರ್ಲಿ ಏನಾದ್ರೂ ಆಗಿರ್ಲಿ ನಮ್ಮ ಕೈಯಲ್ಲಿ ಸಿಕ್ಕಿರುವಾಗ ಅದನ್ನ ಸರಿ ಮಾಡಿ ಕೊಟ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಮಗೂ ಹಾಕೋಕ್ಕೂ ನೀಟಾಗಿ ಕಾಣುತ್ತೆ, ಹಾಗೆ ಇನ್ನೊಬ್ರಿಗೂ ಕೂಡ ಎಮರ್ಜೆನ್ಸಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಸೊ ನಾನು ಆ ಥರ ಎಲ್ಲ ಡ್ರೆಸ್ ಆಗಲಿ ಏನಾದ್ರಾಗಲಿ ಸಿಕ್ಕರೆ ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಕಳಿಸ್ತೀನಿ. ಇಲ್ಲ ಹಾಗೆ ಪಿನ್ ಹಾಕೋದಾಗ್ಲಿ ಅದೆಲ್ಲ ಮಾಡೋದಿಲ್ಲ. ಹಾಗೆ ನಾನಿಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಅವ್ರ ಸ್ಕೂಲಲ್ಲಿ. ಅವಳು ಈಗ 2 ಇಯರ್ಸ್ ಆಯಿತು ಹೋಗ್ತಾ ಇದ್ದ ಆ ಸ್ಕೂಲಿಗೆ. ಹಾಗೆ ಇಲ್ಲಿ ನಾನು ಹೋದ ವರ್ಷ ಮಾಡಿರಲಿಲ್ಲ, ಈ ವರ್ಷ ಹೂ ಕುಚ್ಚು ಮಾಡ್ಕೊಂಡು ಬರ್ತೀರಾ ಅಂತ ಕೇಳಿದ್ರು. ಸೊ ಓಕೆ ಮಾಡ್ತೀನಿ ಅಂತ ಹೇಳಿದೆ. ಪೇರೆಂಟ್ಸಿಗೆ ಅಂದರೆ ಇಲ್ಲಿನ ಫಂಕ್ಷನ್ ಅಲ್ಲಿ ಅತಿಥಿಗಳು ಇರ್ತಾರಲ್ಲ, ಸೊ ಮಾಡ್ಕೊಂಡು ಬಂದಿರೋ ಪೇರೆಂಟ್ಸೇ, ಅಂದರೆ ಆ ಹೂಗುಚ್ಚನ ಬಂದಿರೋ ಪೇರೆಂಟ್ಸೇ ಆ ಹೂಗುಚ್ಚನ ಕೊಡಬೇಕು. ಸೊ ಹಾಗಾಗಿ ನನಗೆ ಈ ಬಿಸಿಲಲ್ಲಿ ತಲೆನೋವು ಅಂದರೆ ತಲೆನೋವು, ತುಂಬ ತಲೆನೋವು ಬರುತ್ತೆ ನನಗೆ ಈ ಬಿಸಿಲಲ್ಲಿ. ಸೊ ಅದರಲ್ಲೇ ಸಿಕ್ಕಿರೋದನ್ನ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ಸೊ ಹೂಗುಚ್ಚ ಮಾಡಿದೆ. ಈ ಥರ ಎಲೆ ತೊಗೊಂಡು ಬಂದು ಹಾಗೆ ಮಧ್ಯದಲ್ಲಿ ಹೂ ಇಡೋಕ್ಕೆ ಹೂವೇ ಇಲ್ಲ, ಏನು ಮಾಡಲಿ ಅಂತ ಆಯಿತು. ಮತ್ತೆ ಹೋಗಿ ಪೇಪರ್ ಹೂ ಬರುತ್ತಲ್ಲ ವೈಟ್ ಕಲರ್ದು, ಅದಿದೆ ತೋಟದಲ್ಲಿ. ಸೊ ಹಾಗಾಗಿ ಅದನ್ನ ತೊಗೊಂಡ್ಬಂದು ಅದನ್ನ ಹಾಕಿ ಕೆಳಗಡೆ ಒಂದು ಗೋಲ್ಡನ್ ಕಲರ್ ಪೇಪರನ್ನು ವ್ರಾಪ್ ಮಾಡಿರ್ತಾರಲ್ಲ ಇದಕ್ಕೆ ಗಿಫ್ಟಿಗೆಲ್ಲ, ಸೊ ಅದನ್ನ ಹಾಕಿದೆ.
ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಎಮರ್ಜೆನ್ಸಿಗೆ ಮಾಡಿದೆ ಅಷ್ಟೇ. ನನ್ನ ಮಗಳಿಗೆ ಈ ಡ್ರೆಸ್ಸು ಫಸ್ಟ್ ಹಾಕ್ಬೇಕಾದ್ರೆ ಸೊ ಹಾಕ್ದೆ. ಅವಳಿಗೆ ಭಜನೆ ಕುಣಿತಕ್ಕೆ ಫಸ್ಟ್ ಆ ಡ್ರೆಸ್ ಬೇಕಿತ್ತು, ಸೊ ಹಾಗೆ ಫಸ್ಟ್ ಆ ಡ್ರೆಸ್ ಹಾಕ್ತೆ. ಹಾಗೆ ಡ್ಯಾನ್ಸಿಗೆ ಇನ್ನೊಂದು ಡ್ರೆಸ್, ಬಾಡಿಗೆ ಡ್ರೆಸ್ಸು. ಮತ್ತೆ ಇಲ್ಲೇನಂತಂದ್ರೆ ಗಂಗಾ ಪೂಜೆ ಅಂದ್ರೆ ಸೇಮ್ ನಮ್ಮ ಕಾಶಿಲಿ ಯಾವ ತರ ಮಾಡ್ತಾರೋ ಅದೇ ತರ ಇಲ್ಲಿ ಒಂದು ಪೂಜೆ ಇರುತ್ತೆ. ಈ ತರ ಎಲ್ಲ ಧೂಪ ಎಲ್ಲ ಬೆಳಗೋದು, ಶಂಖ ಊದೋದು ಎಲ್ಲ ಮಾಡ್ತಾರೆ. ಹಾಗೆ ನಮ್ಗಿಲ್ಲಿ ಇದನ್ನೇನಂತ ಕರೀತಾರೆ ಅಂದ್ರೆ ನಮ್ಮ ಉಪ್ಪಿನ ಅಂಗಡಿನ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ. ಸೊ ಹಾಗಾಗಿ ನನಗೆ ಕಾಶಿಗೆ ಹೋಗ್ಬೇಕು ಅನ್ನೋ ಒಂದು ಹೇಳ್ತಾರಲ್ಲ, ಕಾಶಿಗೆ ಹೋಗ್ಬೇಕು ನಾವು ಅಂತ ಹೇಳಿ. ಬಟ್ ನಂಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಅನ್ನೋದಿಲ್ಲ. ಬಟ್ ಇದನ್ನ ನೋಡಿದ್ನಲ್ಲ, ಸೊ ಓಕೆ ಕಾಶಿಲಿ ಇದೇ ತರ ಇರ್ಬೋದು ಅನ್ನೋ ಒಂದು ಇದು ಇದೆ ಅಷ್ಟೇ. ಹಾಗೆ ಇಲ್ಲಿ ಮಗಳಿಗೆ ನಾನು ಈ ತರ ಹೇರ್ ಕಟ್ ಮಾಡಿದ್ನಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಸೇಮ್ ಈ ಸಿಹಿ ಹೇರ್ ಕಟ್ ಬರುತ್ತಲ್ಲ, ಸೊ ಅದೇ ತರ ಆಗಿದೆ. ಸ್ವಲ್ಪ ಮಿಸ್ಟೇಕ್ ಆಯ್ತು ಅಷ್ಟೇ. ಅವಳು ಬಿಡ್ಲಿಲ್ಲ, ತುಂಬಾ ಆಟ ಮಾಡ್ತಾ ಇದ್ಲು. ಅವ್ರ ಅಣ್ಣನಿಗೆ ಸ್ಕೂಲ್ ರಜೆ ಇತ್ತು, ಬಟ್ ಅವಳು ಸ್ಕೂಲಿಗೆ ಹೋಗೋದು ಬಿಡ್ಲಿಲ್ಲ. ನಾನ್ ಸ್ಕೂಲಿಗೆ ಹೋಗ್ಬೇಕು, ನಂಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ದು. ನೆಕ್ಸ್ಟ್ ಇನ್ನು ಮತ್ತೆ ಅವರು ಸ್ಕೂಲ್ ಡೇ ಇದೆ, ಸೊ ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಬಿದ್ದಿರೋ ಎಲ್ಲಾ ಕ್ಲಿಪ್ಸ್ ಅನ್ನ ಹಾಕಿಸ್ಕೊಂಡು ಹೋಗ್ತಾಳೆ. ಹಾಕದೇ ಇದ್ರೆ ಕೇಳೋದಿಲ್ಲ, ಪ್ರತಿಯೊಂದು ಬೇಕು ಅಂತ ಹೇಳಿ ಎಲ್ಲಾ ಕ್ಲಿಪ್ಸ್ ಅನ್ನು ಹಾಕಿಸ್ಕೊಂಡ್ಲು. ಮಕ್ಕಳಿಬ್ರು ಸ್ಕೂಲಿಗೆ ಹೋಗುವಾಗ ಹಠ ಮಾಡ್ಕೊಂಡು ಹೋಗ್ತಾರೆ, ಕೆಲವೊಂದ್ಸತಿ ಜಗಳ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವಂದೇನಾದ್ರು ಸ್ಕೂಲ್ ರಜೆ ಇದ್ರೆ ಇಲ್ಲ ಅವಳದು ಸ್ಕೂಲ್ ಇದ್ರೆ ಇಬ್ರಿಗೂ ಒಂಥರ ಮಿಸ್ ಮಾಡ್ಕೊಳ್ಳೋ ತರ ಫೀಲ್ ಆಗುತ್ತೆ ಅವ್ರಿಗೆ. ಸೊ ಅವನಿಗೆ ಬೇಜಾರಾಗ್ತಾ ಇತ್ತು, ಅವಳನ್ನ ಬಿಟ್ಟು ಬರ್ಬೇಕಲ್ಲ ಅಂತ ಹೇಳಿ. ಸೊ ಅವನಿಗೆ ಸ್ಕೂಲ್ ರಜೆ ಇದ್ರೆ ಇವಳನ್ನ ಕರ್ಕೊಂಡೋಗಿ ಅವನೇ ಬಿಟ್ಟು ಕರ್ಕೊಂಡು ಬರೋದೆಲ್ಲ ಮಾಡ್ತಾ ಇರ್ತಾನೆ. ಹಾಗೆ ನನಗಿಲ್ಲಿ ಸ್ಟಿಚಿಂಗಿಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ಮೊನ್ನೆ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೆ. ಬಟ್ ನನ್ನ ಬಾಬಿನಿಂದ ಕೆಳಗಡೆಯಿಂದ ನೂಲ್ ಬರ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಅದನ್ನ ಹೇಗೇಗೋ ಸರ್ಚ್ ಮಾಡಿ, ಯಾಕಂತಂದ್ರೆ ನಾನು ಬೇಸಿಕಲಿ ನಾನು ಇದು ಅಲ್ಲ, ಟೈಲರಿಂಗ್ ಅಲ್ಲ. ಬಟ್ ನನಗೆ ಒಂದು ಕ್ಯೂರಿಯಾಸಿಟಿ ಇರೋದ್ರಿಂದ ನಾನು ಅದನ್ನ ಕಲ್ತು ನಾನೇ ಮಾಡ್ತಾ ಇದ್ದೀನಿ. ಹಾಗೆ ಹೈ ಸ್ಪೀಡ್ ಮಷಿನ್ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಮೋಟ್ರ್ ಕೂಡ ಕೂರಿಸಿದ್ದೀನಿ, ಸ್ವಲ್ಪ ಈ ಕಾಲು ಎಲ್ಲ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈ ಥರ ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಎಲ್ಲ ಆದರೆ ಸೊ ಹೇಗಾದರೂ ಮಾಡಿ ಕ್ಲಿಯರ್ ಮಾಡ್ಕೊತೀನಿ. ಇಲ್ಲ ಟೈಲರ್ಗೆ ಗೊತ್ತಿರೋರಿಗೆ ಕಾಲ್ ಮಾಡಿ ಸೊ ಅವ್ರ ಹತ್ರನೂ ಕೇಳ್ತೇನೆ. ಅವ್ರಿಗೆ ಗೊತ್ತಿಲ್ಲದೆ ಇದ್ದರೆ ನಾನೇ ಹೇಗಾದರೂ ಪೇಚಾಡಿ ಓಕೆ ಲಾಸ್ಟಿಗೆ ಫೈನಲಿ ನನಗೆ ಅದೊಂದು ಮಿಸ್ಟೇಕ್ ಕ್ಲಿಯರ್ ಆಯಿತು. ಅಂತಂದರೆ ಇದೇನಾಗಿತ್ತು ಅಂತಂದರೆ, ನಾನು ಬಾಬಿನ್ ಕೇಸಿಗೆ ನೂಲನ್ನು ಸುತ್ತುವಾಗ ಈ ಮೇಲ್ಗಡೆ ಸೂಜಿ ಏನಿರತ್ತಲ್ಲ, ಸೊ ಅದು ಗಟ್ಟಿಯಾಗಿ ಕೂತಿರ್ಲಿಲ್ಲ. ನಾವೇನ್ ಮಾಡ್ತೇವೆ ಅಂತಂದ್ರೆ ಬಾಬಿನ್ನ ಈ ಕಡೆ ವೀಲಿಗೆ ಹಾಕಿ ತಿರುಗಿಸುವಾಗ ಅದು ನಟ್ ಲೂಸ್ ಆಗಿ ನನ್ನ ಒಂದು ಸೂಜಿ ಏನಿದೆ ಅಲ್ಲ, ಸೊ ಆ ನೀಡಲ್ ಟಪ್ ಅಂತ ಹಾರೋಯ್ತು. ಸೊ ಹಾಗಾಗಿ ಅದರದೊಂದು ಮಿಸ್ಟೇಕ್ ಆಗಿ ಜಾರ್ಕೊಂಡಿತ್ತು, ಮತ್ತೆ ಸರಿ ಆಯ್ತು. ಹಾಗೆ ನನ್ನ ಮಕ್ಕಳು ಸಂಜೆ ಯಾವ ತರ ಎಲ್ಲ ಭಜನೆ ಮಾಡ್ತಾರೆ, ಹಾಗೆ ಯಾವ ತರ ಎಲ್ಲ ಜಪ ಮಾಡ್ತಾರೆ ಅಂತ ಹೇಳಿ ಸೊ ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ.
ಅವಳು ಹೋಗದೆ ಇದ್ರು ಕಲಿಯದೆ ಇದ್ರು ಅಣ್ಣ ಹೇಳೋದನ್ನ ನೋಡಿ ಕಲ್ತಿದ್ದಾಳೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ನಾನಿಲ್ಲಿ ಈ ಬೇಸಿಗೆಗಾಲದಲ್ಲಿ ಒಂದೆರಡು ಸಂಡಿಗೆ ಮಾಡೋಣ ಅಂತ ಹೇಳಿ ನನಗೆ ಈ ರೈಸ್ ಉಳಿದು ತುಂಬಾ ಆಗಿತ್ತು. ಸೊ ಹಾಗಾಗಿ ನಾನು ಸಂಡಿಗೆ ಮಾಡೋಣ ಅಂತ ಹೇಳಿ ಸೊ ಒಂದು ಈರುಳ್ಳಿ ಸಂಡಿಗೆ ಹಾಗೆ ಒಂದು ಬೆಳ್ಳುಳ್ಳಿ ಸಂಡಿಗೆ. ಈರುಳ್ಳಿ ಸಂಡಿಗೆಗೆ ನಾರ್ಮಲ್ ಆಗಿ ಉಳಿದಿರೋಂಥ ರೈಸು ಹಾಗೆ ಉಪ್ಪು, ಖಾರ ಪುಡಿ ಹಾಗೆ ಈರುಳ್ಳಿ ಇಷ್ಟನ್ನ ಹಾಕೊಂಡು ನೈಸಾಗಿ ರುಬ್ಕೋಬೇಕು. ಹಾಗೆ ಇನ್ನು ಬೆಳ್ಳುಳ್ಳಿಗೆ ಸೇಮ್ ಉಪ್ಪು, ಖಾರ ಪುಡಿ ಹಾಗೆ ಬೆಳ್ಳುಳ್ಳಿ ಹಾಕೊಂಡ್ರೆ ಆಯಿತು. ಸೊ ಅದನ್ನು ಸಪ್ರೇಟ್ ಇದನ್ನು ಸಪ್ರೇಟ್ ಮಾಡಿಕೊಂಡೆ. ಈರುಳ್ಳಿ ಸಂಡಿಗೆ ಸ್ವಲ್ಪ ಕಡಿಮೆ ಆಯಿತು, ಬೆಳ್ಳುಳ್ಳಿ ಸಂಡಿಗೆ ಸ್ವಲ್ಪ ಜಾಸ್ತಿ ಆಯಿತು. ಅಂದರೂ ಎಷ್ಟು ಅಂತ ಅಂದರೆ ಒಂದೂವರೆ ಗ್ಲಾಸ್, ಇದೊಂದು 2-3 ಗ್ಲಾಸ್ ಏನಾಗ್ಬೋದು ಅಷ್ಟೇ, ತುಂಬ ಏನಾಗಲಿಲ್ಲ. ಅಲ್ಲಿ ತುಂಬ ಎದುರುಗಡೆ ಬಿಸಿಲು ಅಂತ ಹೇಳಿ ಸೊ ನಾನು ಈ ಥರ ಗೋಣಿ ಕಟ್ ಮಾಡಿಕೊಂಡು ಈ ಥರ ಒಳಗಡೆ ನೆರಳಲ್ಲಿ ಕೂತ್ಕೊಂಡು ಸಂಡಿಗೆನ ಇಟ್ಟೆ. ನಮ್ಮ ಬೆಕ್ಕು ಬಿಡ್ತಾನೆ ಇರಲಿಲ್ಲ ಸಂಡಿಗೆ ಮಾಡೋಕ್ಕೆ. ಮಕ್ಕಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಬಟ್ ನನಗೆ ಬಿಸಿಲಲ್ಲ, ಸುಮ್ಮನೆ ಅವ್ರು ಕೇಳೋದಿಲ್ಲ. ಇನ್ನು ಮಧ್ಯಾಹ್ನ ಬಂದ ಮೇಲೆ ಅವ್ರಿಗೆ ತುಂಬ ಸುಸ್ತಾಗಿರ್ತಾರೆ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಅವರನ್ನು ಸ್ಕೂಲಿಗೆ ಕಳಿಸಿದ ತಕ್ಷಣನೇ ಎರಡನ್ನೂ ರುಬ್ಕೊಂಡು ಸಂಡಿಗೆ ಹಾಕ್ತೆ. ಇದೊಂದು ತುಂಬಾನೇ ಈಸಿ. ಏನಾದರೂ ರೈಸ್ ಉಳಿದ್ರೆ ಇದನ್ನ ಮಾಡ್ಕೋತಾ ಇರ್ಬೋದು ಬೇಸಿಗೆಯಲ್ಲಿ. ನಾವೇನು ಈ ಹೊರಗಡೆಯಿಂದ ತರ್ತೇವಲ್ಲ ಬೆಳ್ಳುಳ್ಳಿ ಸಂಡಿಗೆ, ಈರುಳ್ಳಿ ಸಂಡಿಗೆ, ಸೇಮ್ ಅದೇ ತರ ಬರುತ್ತೆ. ಸೊ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯ್ತೋ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.